ನನ್ನ ಹೆಸರು ನಾಗೇಂದ್ರ. ಇನ್ನು ನೋಡ್ತಾರೆ ಸ್ಕೈಟೆಕ್ ಅನ್ನ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ iQ13 ಮತ್ತು OnePlus 13 ಈ ಎರಡಕ್ಕೂ ಇರೋ ಮಧ್ಯದಲ್ಲಿ ಡಿಫ್ರೆನ್ಸ್ ನೋಡೋಣ. ಆ್ಯಂಡ್ ಎಲ್ಲ ಡಿಪಾರ್ಟ್ಮೆಂಟ್ಗೂ ಪಾಯಿಂಟ್ ವೈಸ್ ಕೊಟ್ಕೊಂಡು ಯಾವ ಫೋನು ಚೆನ್ನಾಗಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ OnePlus 13 ಇದು ಲಾಂಚ್ ಮಾಡಿರೋದು 70,000ಕ್ಕೆ ಲಾಂಚ್ ಮಾಡಿದ್ದಾರೆ. ಕಾರ್ಡ್ ಆಫರ್ ಯೂಸ್ ಮಾಡಿಕೊಂಡ್ರೆ ನಿಮಗೆ 5,000ವರೆಗೂ ಡಿಸ್ಕೌಂಟ್ ಸಿಗುತ್ತೆ. ಇದು ಬೇಸ್ ವೇರಿಯಂಟೇ 12GB ಪ್ಲಸ್ 256GB ವೇರಿಯಂಟ್ ನೊಂದಿಗೆ ಬರುತ್ತೆ. iQ13 55,000ಕ್ಕೆ ಲಾಂಚ್ ಮಾಡಿದ್ದಾರೆ. ಇದು ಕೂಡ ಕಾರ್ಡ್ ಆಫರ್ ಯೂಸ್ ಮಾಡ್ಕೊಂಡ್ರೆ ಒಂದು 2,000 ಡಿಸ್ಕೌಂಟ್ ಬರುತ್ತೆ. ಇದು ಕೂಡ ಬೇಸ್ ವೇರಿಯಂಟು 12GB ಪ್ಲಸ್ 256GB ವೇರಿಯಂಟ್ ನೊಂದಿಗೆ ಬರುತ್ತೆ. OnePlus 13 ಗಿಂತ iQ ನಮಗೆ 15,000 ಕಮ್ಮಿ ಬರುತ್ತೆ. ಎರಡರಲ್ಲೂ ಸೇಮ್ ರ್ಯಾಮ್ ಅಂಡ್ ಸ್ಟೋರೇಜ್ ಇರೋದ್ರಿಂದ ಇಲ್ಲೊಂದು ಪಾಯಿಂಟ್ iQಗೆ ಕೊಡಬಹುದು. ಇನ್ನು ಬಿಲ್ಡ್ ಕ್ವಾಲಿಟಿ ಮಾತಾಡೋದಾದ್ರೆ ಈ ಎರಡು ಫೋನು ಫ್ರೇಮು ಮೆಟಲ್ ನ ಯೂಸ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ iQ ನಲ್ಲಿ ಗ್ಲಾಸ್ ಬಾಡಿಯೊಂದಿಗೆ ಬರುತ್ತೆ. OnePlus 13 ನಲ್ಲಿ ಲೆದರ್ ಇರುತ್ತೆ ಅಂಡ್ ಇದರಲ್ಲೂ ಕೂಡ ಗ್ಲಾಸ್ ವೇರಿಯಂಟ್ ಇರುತ್ತೆ. ಈ ಎರಡು ಫೋನ್ ಅಲ್ಲೂ ಬ್ಯಾಕ್ ಸೈಡ್ ಯಾವ ಪ್ರೊಟೆಕ್ಷನ್ ಯೂಸ್ ಮಾಡಿದ್ದಾರೆ ಅಂತ ಇವರೆಲ್ಲೂ ಮೆನ್ಷನ್ ಮಾಡಿಲ್ಲ. ಫ್ರಂಟ್ OnePlus 13 ನಲ್ಲಿ ಸೆರಾಮಿಕ್ ಶೀಲ್ಡ್ ಪ್ರೊಟೆಕ್ಷನ್ ಯೂಸ್ ಮಾಡಿದ್ದಾರೆ. iQ13 ನಲ್ಲಿ ಸ್ಕಾಟ್ ಸೆನ್ಸೇಷನ್ ಆಲ್ಫಾ ಪ್ರೊಟೆಕ್ಷನ್ ಯೂಸ್ ಮಾಡಿದ್ದಾರೆ. ಈ ಎರಡು ಫೋನ್ ಅಲ್ಲೂ IP68 ಮತ್ತು 69 ರೆಸಿಸ್ಟೆಂಟ್ ಇರುತ್ತೆ. IP69 ಅಂತಂದ್ರೆ ಜೆಟ್ ಸ್ಪೀಡ್ ಅಲ್ಲಿ ಫೋನ್ ಮೇಲೆ ನೀರು ಬಿದ್ದರೂ ಕೂಡ ನೀರು ಒಳಗಡೆ ಹೋಗ್ದಂಗೆ ಪ್ರೊಟೆಕ್ಷನ್ ಕೊಡೋದನ್ನ IP69 ಅಂತಾರೆ. ಬಿಲ್ಡ್ ಕ್ವಾಲಿಟಿ ಪರವಾಗಿ ಮತ್ತು IP ರೇಟಿಂಗ್ ಪರವಾಗಿ ಎರಡು ಫೋನ್ 2 ಪಾಯಿಂಟ್ ಕೊಡಬಹುದು. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಎರಡು ಫೋನ್ ಅಲ್ಲೂ ಸ್ನ್ಯಾಪ್ಡ್ರ್ಯಾಗನ್ 8 Elite ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಅಡಿಷನಲ್ ಆಗಿ iQ13 ನಲ್ಲಿ Q2 ಚಿಪ್ ಇರುತ್ತೆ. ಇದರಿಂದ ನೀವು ಗೇಮ್ ಆಡಬೇಕಾದ್ರೆ ಫ್ರೇಮ್ ಡ್ರಾಪ್ ಆಗದಿರಾ ಇದು ನಿಮಗೆ ಫ್ರೇಮ್ ನ ಆಡ್ ಮಾಡಿ ಗೇಮು ಸ್ಮೂತ್ ಆಗಿ ರನ್ ಆಡಕ್ಕೆ ಇದು ಸಪೋರ್ಟ್ ಆಗುತ್ತೆ. OnePlus 13 ನಲ್ಲಿ ಸ್ಟ್ಯಾಂಡರ್ಡ್ 120 FPS ವರೆಗೂ ನೀವು ಗೇಮ್ ನ ಪ್ಲೇ ಮಾಡಬಹುದು. ಗೇಮ್ ಪರವಾಗಿ ಎರಡು ಫೋನ್ ಅಲ್ಲೂ ದೊಡ್ಡ ಡಿಫ್ರೆನ್ಸ್ ಏನಿರಲ್ಲ. ಲಾಂಗ್ ಟರ್ಮ್ ಅಲ್ಲಿ ನೀವು ಜಾಸ್ತಿ ಗೇಮ್ಸ್ ಆಡ್ತೀರಾ ಅಂತಂದ್ರೆ iQ13 ನಲ್ಲಿ Q2 ಚಿಪ್ ಇರೋದ್ರಿಂದ OnePlus ಗಿಂತ ಸ್ವಲ್ಪ ಬೆಟರ್ ನಿಮಗೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ iQ13 ನಲ್ಲಿ ಇರುತ್ತೆ. ಅಂಡ್ iQ ನಲ್ಲಿ 27 ಲಕ್ಷ ಆಂಟಿಟ್ಯೂಡ್ ಸ್ಕೋರ್ ಬಂದ್ರೆ OnePlus 13 ನಲ್ಲಿ 21 ಲಕ್ಷ ಆಂಟಿಟ್ಯೂಡ್ ಸ್ಕೋರ್ ಬಂದಿದೆ. ಅಂದ್ರೆ ಇಲ್ಲಿ ನಮಗೆ 6 ಲಕ್ಷ ಆಂಟಿಟ್ಯೂಡ್ ಸ್ಕೋರ್ ಡಿಫ್ರೆನ್ಸ್ ಇದೆ. ಇಲ್ಲಿ ಪರ್ಫಾರ್ಮೆನ್ಸ್ ಪರವಾಗಿ ಸ್ವಲ್ಪ ಲಿಟಲ್ ಬಿಟ್ಟು OnePlus ಗಿಂತ iQ13 ಸ್ವಲ್ಪ ಲಿಟಲ್ ಬಿಟ್ಟು ಜಾಸ್ತಿ ಇದೆ ಪರ್ಫಾರ್ಮೆನ್ಸ್. ಸೊ ಹಾಗಾಗಿ ಪರ್ಫಾರ್ಮೆನ್ಸ್ ಪರವಾಗಿ ಇಲ್ಲೊಂದು ಪಾಯಿಂಟ್ iQಗೆ ಕೊಡಬಹುದು. ಈಗ ರ್ಯಾಮ್ ಅಂಡ್ ರೋಮ್ ಕಾನ್ಫಿಗರೇಷನ್ ನೋಡೋದಾದ್ರೆ ಅವಾಗಲೇ ಹೇಳ್ದಂಗೆ ಈ ಎರಡು ಫೋನ್ ನಲ್ಲೂ ಬೇಸ್ ವೇರಿಯಂಟ್ 12GB 256GB ವೇರಿಯಂಟ್ ನೊಂದಿಗೆ ಬರುತ್ತೆ. ಅಂಡ್ ಈ ಎರಡು ಫೋನ್ ನಲ್ಲೂ LPDDR5X ರ್ಯಾಮ್ ನ ಯೂಸ್ ಮಾಡಿದ್ದಾರೆ. ಅಂಡ್ OnePlus 13 ನಲ್ಲಿ UFS 4.0 ಇದ್ರೆ iQ ನಲ್ಲಿ UFS 4.1 ನ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ನಿಮಗೆ ಸ್ಟೋರೇಜ್ ಸ್ಪೀಡ್ ಪರವಾಗಿ OnePlus ಗಿಂತ ಸ್ವಲ್ಪ iQ ಬೆಟರ್ ಆಗಿರುತ್ತೆ. ಅಂಡ್ ಈ ಎರಡು ಫೋನ್ ನಲ್ಲೂ Type-C 3.2 ಜನರೇಷನ್ ಪೋರ್ಟ್ ನ ಯೂಸ್ ಮಾಡಿದ್ದಾರೆ. ಇದರಿಂದ ನೀವು ಎಲ್ಗಾಟನ ಕನೆಕ್ಟ್ ಮಾಡಿಕೊಂಡು ಗೇಮ್ಸ್ ಹೈ ಕ್ವಾಲಿಟಿಯಲ್ಲಿ 4K ನಲ್ಲಿ ಯೂಟ್ಯೂಬ್ ಅಲ್ಲಿ ಲೈವ್ ಸ್ಟ್ರೀಮ್ ಮಾಡಬಹುದು. ಅಂಡ್ ಇದನ್ನ ಮಾನಿಟರ್ ಗಳಿಗೂ ಕನೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಡಿಸ್ಪ್ಲೇ ನೋಡೋದಾದ್ರೆ ಈ ಎರಡು ಫೋನ್ ನಲ್ಲೂ 6.8 ಇಂಚ್ ಡಿಸ್ಪ್ಲೇ ಇರುತ್ತೆ. LPTO AMOLED ಡಿಸ್ಪ್ಲೇ ಕರ್ವ್ ಡಿಸ್ಪ್ಲೇ ನ ಯೂಸ್ ಮಾಡಿದ್ದಾರೆ. ಸೇಮ್ ರೆಸೊಲ್ಯೂಷನ್ ಇರುತ್ತೆ, ಸೇಮ್ ಬ್ರೈಟ್ನೆಸ್ ಇರುತ್ತೆ. iQ ನಲ್ಲಿ 144 ರಿಫ್ರೆಶ್ ರೇಟ್ ಇದ್ರೆ OnePlus ನಲ್ಲಿ 120 ರಿಫ್ರೆಶ್ ರೇಟ್ ಇರುತ್ತೆ. ಅಂಡ್ OnePlus 13 ನಲ್ಲಿ ಡಾಲ್ಬಿ ವಿಷನ್ ಇರುತ್ತೆ. iQ13 ನಲ್ಲಿ ಡಾಲ್ಬಿ ವಿಷನ್ ಇರಲ್ಲ. OnePlus 13 ನಲ್ಲಿ ಡಾಲ್ಬಿ ವಿಷನ್ ಇದ್ರೂ ಕೂಡ ರಿಯಾಲಿಟಿ ನಲ್ಲಿ ಡೀಪ್ ಬ್ಲಾಕ್ಸ್ ಆಗಲಿ, ಬ್ರೈಟ್ನೆಸ್ ಆಗಲಿ, ಶಾರ್ಪ್ನೆಸ್ ಆಗಲಿ ಇದೆಲ್ಲ ಕೂಡ OnePlus 13 ಗಿಂತ iQ13 ನಲ್ಲಿ ಡಿಸ್ಪ್ಲೇ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಸೊ ಡಿಸ್ಪ್ಲೇ ಪರವಾಗಿ ಇಲ್ಲೊಂದು ಪಾಯಿಂಟ್ iQ ಕೊಡಬಹುದು. ನೆಕ್ಸ್ಟ್ ಎರಡರಲ್ಲೂ ಸ್ಟೀರಿಯೋ ಸ್ಪೀಕರ್ ಇರುತ್ತೆ. ಸ್ಪೀಕರ್ ಪರವಾಗಿ iQ13 ನಲ್ಲಿ ಲೌಡ್ನೆಸ್ ಸ್ವಲ್ಪ ಜಾಸ್ತಿ ಇರುತ್ತೆ. OnePlus 13 ನಲ್ಲಿ ನೀವು ಫುಲ್ ವಾಲ್ಯೂಮ್ ಇಟ್ರು ಕೂಡ ಅದು 60-70% ನಲ್ಲೇ ನಿಮಗೆ ವಾಲ್ಯೂಮ್ ಬರ್ತಿದೆ ಅನ್ನೋ ಫೀಲ್ ಇರುತ್ತೆ. ಸೊ ಸ್ಪೀಕರ್ ಪರವಾಗಿ ಇಲ್ಲಿ ಕ್ಲಿಯರ್ ವೇರ್ ನ iQ ಅಂತಾನು ಹೇಳ್ಬಹುದು. ಈ ಎರಡು ಫೋನ್ ನಲ್ಲೂ IR ಬ್ಲಾಸ್ಟರ್ ಇರುತ್ತೆ, NFC ಇರುತ್ತೆ. ಅಂಡ್ ಈ ಎರಡು ಫೋನ್ ನಲ್ಲೂ 3.5mm ಆಡಿಯೋ ಜಾಕ್ ಇರಲ್ಲ. ನೆಕ್ಸ್ಟ್ ಕ್ಯಾಮ್ರಾ ನೋಡೋದಾದ್ರೆ ಈ ಎರಡು ಫೋನ್ ನಲ್ಲೂ ಟ್ರಿಪಲ್ ಕ್ಯಾಮ್ರಾ ಯೂಸ್ ಮಾಡಿದ್ದಾರೆ. ಈ ಮೂರು ಕ್ಯಾಮ್ರಾನು 50 ಮೆಗಾಪಿಕ್ಸೆಲ್ ನೊಂದಿಗೆ ಬರುತ್ತೆ. ಮೇನ್ ಕ್ಯಾಮ್ರಾ, ಅಲ್ಟ್ರಾ ವೈಡ್ ಆಂಗಲ್, ಟೆಲಿಫೋಟೋ ಈ ಮೂರು ಕೂಡ 50 ಮೆಗಾಪಿಕ್ಸೆಲ್ ನ ಯೂಸ್ ಮಾಡಿದ್ದಾರೆ. ಫ್ರಂಟ್ ಕ್ಯಾಮ್ರಾ ಈ ಎರಡು ಫೋನ್ ನಲ್ಲೂ 32 ಮೆಗಾಪಿಕ್ಸೆಲ್ ನ ಯೂಸ್ ಮಾಡಿದ್ದಾರೆ. ಈ ಎರಡು ಫೋನ್ ನಲ್ಲೂ ಮೇನ್ ಬ್ಯಾಕ್ ಕ್ಯಾಮ್ರಾ ಯೂಸ್ ಮಾಡಿಕೊಂಡು 8K 30fps ಅಥವಾ 4K 60fps ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಬಹುದು. ಫ್ರಂಟ್ ಕ್ಯಾಮ್ರಾ ಇಂದ 4K 60fps ವರೆಗೂ ವಿಡಿಯೋ ರೆಕಾರ್ಡ್ ಮಾಡಬಹುದು. ಕ್ಯಾಮ್ರಾ ಪರವಾಗಿ ಈ ಎರಡು ಫೋನು ಈ ಬೆಲೆಗೆ ವರ್ತ್ ಅಲ್ಲ. ಈ ಬಜೆಟ್ ಅಲ್ಲಿ ನಿಮ್ಮ ಮೇನ್ ಪ್ರಯಾರಿಟಿ ಕ್ಯಾಮ್ರಾನೇ ಅಂತ ಅನ್ಕೊಂಡ್ರೆ ಈ ಎರಡು ಫೋನ್ ನ ಸ್ಕಿಪ್ ಮಾಡಿ Vivo X200 ನ ತಗೊಳ್ಳಿ. ಈ ಎರಡು ಫೋನ್ ನಲ್ಲೇ ಹೇಳಿ ಅಂತ ಅಂದ್ರೆ OnePlus ಗಿಂತ ನಿಮಗೆ iQ ನಲ್ಲಿ ಸ್ವಲ್ಪ ಬೆಟರ್ ಇರುತ್ತೆ. ನೆಕ್ಸ್ಟ್ ಬ್ಯಾಟರಿ ನೋಡೋದಾದ್ರೆ OnePlus 13 ನಲ್ಲಿ 6000 mAh ಬ್ಯಾಟರಿ ಇರುತ್ತೆ. ಬಾಕ್ಸ್ ನಲ್ಲಿ 100 ವಾಟ್ಸ್ ಚಾರ್ಜರ್ ನ ಕೊಡ್ತಾ ಇದ್ದಾರೆ. iQ13 ನಲ್ಲೂ ಕೂಡ ಸೇಮ್ 6000 mAh ಬ್ಯಾಟರಿ ಇರುತ್ತೆ. ಬಾಕ್ಸ್ ನಲ್ಲಿ 120 ವಾಟ್ಸ್ ಚಾರ್ಜರ್ ನ ಕೊಡ್ತಿದ್ದಾರೆ. OnePlus ಗಿಂತ iQ ನಲ್ಲಿ ನಿಮಗೆ 20 ವಾಟ್ಸ್ ಎಕ್ಸ್ಟ್ರಾ ಇರುತ್ತೆ. ಬಟ್ ನಿಮಗೆ ರಿಯಾಲಿಟಿಯಲ್ಲಿ 100ಗೂ 120 ವಾಟ್ಸ್ಗೂ ನಿಮಗೆ ದೊಡ್ಡ ಡಿಫ್ರೆನ್ಸ್ ಇರಲ್ಲ. OnePlus 13 ನಲ್ಲಿ 50 ವಾಟ್ಸ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಇರುತ್ತೆ. ಅಂಡ್ 10 ವಾಟ್ಸ್ ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇರುತ್ತೆ. ಬ್ಯಾಟರಿ ಬ್ಯಾಕಪ್ ಪರವಾಗಿ ಆಲ್ಮೋಸ್ಟ್ ಸೇಮ್ ಇರುತ್ತೆ. OnePlus 13 ನಲ್ಲಿ
ವೈರ್ಲೆಸ್ ಮತ್ತು ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಇರುತ್ತೆ. IQ13 ನಲ್ಲಿ ಅದು ಇರಲ್ಲ, ಬಟ್ ಅದು ನೀವು ಎಷ್ಟುವರೆಗೂ ನಿಮಗೆ ಯೂಸ್ ಆಗುತ್ತೆ ಅನ್ನೋದು ಕೂಡ ನೀವು ನೋಡಿ. ಸೊ ಬ್ಯಾಟ್ರಿ ಪರವಾಗಿ ಇದರಲ್ಲಿ ನಮಗೆ ಐಕ್ಯೂನಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಇಲ್ಲ. ಸೊ ಹಾಗಾಗಿ OnePlus 13ಗೆ ಇಲ್ಲೊಂದು ಪಾಯಿಂಟ್ ಕೊಡ್ಬೋದು. ನೆಕ್ಸ್ಟ್ UI ಅಂಡ್ ಅಪ್ಡೇಟ್ಸ್ ನೋಡೋದಾದ್ರೆ ಐಕ್ಯೂನಲ್ಲಿ ಫನ್ ಟಚ್ OS ಇರುತ್ತೆ, Android 15 ಒಂದಿಗೆ ಬರುತ್ತೆ. OnePlus 13 ನಲ್ಲಿ Oxygen 15 ಇರುತ್ತೆ, ಇದು ಕೂಡ Android 15 ಒಂದಿಗೆ ಬರುತ್ತೆ. ಯೂಸರ್ ಎಕ್ಸ್ಪೀರಿಯನ್ಸ್ IQ-ಗಿಂತ OnePlus ನಲ್ಲಿ ಚೆನ್ನಾಗಿರುತ್ತೆ. ಅಂಡ್ OnePlus 13 ನಲ್ಲಿ 4+6 years ಅಪ್ಡೇಟ್ಸ್ ನ ಕೊಡ್ತಿದ್ದಾರೆ. IQ-ನಲ್ಲಿ 4+5 years ಅಪ್ಡೇಟ್ಸ್ ಕೊಡ್ತಿದ್ದಾರೆ. ಸೆಕ್ಯೂರಿಟಿ ಅಪ್ಡೇಟ್ಸ್ IQ-ಗಿಂತ OnePlus ನಲ್ಲಿ 1 ವರ್ಷ ಜಾಸ್ತಿ ಇರುತ್ತೆ. UI ಅಂಡ್ ಅಪ್ಡೇಟ್ಸ್ ಪರವಾಗಿ IQ-ಗಿಂತ ಇಲ್ಲಿ OnePlus 13 ಚೆನ್ನಾಗಿದೆ. ಅಂಡ್ ಫೈನಲ್ ಆಗಿ ಈ ಹೆಡ್ಫೋನ್ ಅಲ್ಲಿ ಯಾವುದು ಬೆಸ್ಟ್ ಅಂತ ನೋಡೋದಾದ್ರೆ ನಿಮಗೆ ಸರ್ವಿಸ್ ಪರವಾಗಿ ಸಿಟಿಗಳಲ್ಲಿ ನಮಗೆ ಎಲ್ಲಾ ಕಡೆನೂ ಈಸಿಯಾಗಿ ನಿಮಗೆ ಸರ್ವಿಸ್ ಸೆಂಟರ್ಗಳು ಸಿಗುತ್ತೆ. OnePlus 13 ನಿಮಗೆ 70,000ಕ್ಕೆ ಬರುತ್ತೆ, IQ13 ನಿಮಗೆ 55,000ಕ್ಕೆ ಬರುತ್ತೆ. ಎರಡು ಕೂಡ ನಿಮಗೆ ಬೇಸ್ ವೇರಿಯಂಟು 12GB ಪ್ಲಸ್ 256GB ವೇರಿಯಂಟ್ ನೊಂದಿಗೆ ಬರುತ್ತೆ. ಅಂಡ್ OnePlus 13 ನಲ್ಲಿ ನಿಮಗೆ ಏನೇನೆಲ್ಲ ಫೀಚರ್ಸ್ ಬರ್ತಿದೆ ಆ ಫೀಚರ್ಸ್ ಎಲ್ಲ ನಿಮಗೆ IQ13 ನಲ್ಲೂ ಕೂಡ ಬರುತ್ತೆ. ಈ IQ13 ನಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಒಂದು ಮಾತ್ರ ಮಿಸ್ ಆಗಿದೆ. ನಿಮಗೆ ಮೈಂಡ್ ಅಲ್ಲಿ IQ ತಗೋಬೇಕಂತ ಇದ್ದು OnePlus ತಗೋಬೇಕಾ IQ ತಗೋಬೇಕಂತ ಕನ್ಫ್ಯೂಷನ್ ಏನೋ ಇದ್ರೆ ನಿಮಗೆ IQ13 ನಮಗೆ ತುಂಬಾ ಬೆಟರ್ ಆಪ್ಷನ್ ಆಗುತ್ತೆ. ಯಾಕಂತಂದ್ರೆ ನಿಮಗೆ ಅದು 15,000 ಕಮ್ಮಿ ಬೆಲೆಯಲ್ಲೇ ಬರುತ್ತೆ. ಬಟ್ ಯೂಸರ್ ಎಕ್ಸ್ಪೀರಿಯನ್ಸ್ ನಿಮಗೆ IQ-ಗಿಂತ OnePlus ಅಲ್ಲಿ ಚೆನ್ನಾಗಿರುತ್ತೆ. ಒಂದ್ ವೇಳೆ ಈ OnePlus ನಿಮಗೆ 60,000ದಲ್ಲಿ ಬಂದ್ರೆ ಆಗ IQ-ಗಿಂತ ನಿಮಗೆ ಬೆಟರ್ ಆಪ್ಷನ್ OnePlus ಆಗುತ್ತೆ. ಬಟ್ ಅಮೌಂಟ್ ಜಾಸ್ತಿ ಇರೋದ್ರಿಂದ ಆ ಬೆಲೆಯಲ್ಲಿ ನಿಮಗೆ IQ13 ನಿಮಗೆ ಬೆಟರ್ ಆಪ್ಷನ್. ಈ ಹೆಡ್ಫೋನ್ ಅಲ್ಲೂ ಕೂಡ ಗೇಮಿಂಗ್ ಚೆನ್ನಾಗಿ ಆಡ್ಬೋದು. ಆವಾಗಲೇ ಹೇಳ್ದಂಗೆ ನಿಮ್ಮ ಮೇನ್ ಪ್ರಯಾರಿಟಿ ಏನು ಅನ್ನೋದು ನೋಡಿ. ಅಂಡ್ ನಿಮಗೆ ಮೇನ್ ಪ್ರಯಾರಿಟಿ ಕ್ಯಾಮ್ರಾ ಅನ್ನೋದಾದ್ರೆ ಈ ಹೆಡ್ಫೋನ್ ಸ್ಕಿಪ್ ಮಾಡಿ Vivo X200 ಬೆಟರ್ ಆಪ್ಷನ್ ಆಗ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಖಂಡಿತವಾಗ್ಲೂ ಲೈಕ್ ಮಾಡಿ. ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಒಂದ್ಸರಿ ನಾವು ಕೊಡ್ತಾ ಇರೋ ಕಂಟೆಂಟ್ ನೋಡಿ. ನಾವು ಕೊಡ್ತಾ ಇರೋ ಕಂಟೆಂಟ್ ನಿಮ್ಗೆ ವರ್ತು ಅಂತ ಅನ್ಸಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.